ಗ್ರಾಮ ದೇವತೆ ಹುಂಡಿಗೆ ಕನ್ನ ಹಾಕಿದ ಕದಿಮರು. ಹುಂಡಿಯಲ್ಲಿದ್ದ ಹಣವನ್ನ ದೋಚಿದ ಹೈನಾತಿ ಕಳ್ಳರು. ಮನೆ ಅಂಗಡಿಗಳ ಬಾಗಿಲು ಮುರಿದು ಕಳ್ಳತನ ಮಾಡೋದನ್ನ ನೋಡಿದ್ದೇವೆ. ಆದ್ರೆ ಇಲ್ಲಿ ಕದಿಮರು ದೇವಸ್ಥಾನವನ್ನ ಬಿಡದೆ ಕನ್ನ ಹಾಕಿದ್ದಾರೆ. ಹೌದು, ಆ ದೇವತೆ ಊರನ್ನ ಕಾಯುವವಳು. ಗ್ರಾಮಸ್ಥರು ಕೂಡ ಆ ದೇವಿಗೆ ವಿಜೃಂಭಣೆಯಿಂದ ಪೂಜಾ ಪುನಸ್ಕಾರಗಳನ್ನ ಮಾಡ್ಕೊಂಡು ಬಂದಿದ್ರು. ದೇವಾಲಯಕ್ಕೆ ಬಂದ ಭಕ್ತರು ತಮ್ಮ ಅರಿಕೆಯ ಹಣವನ್ನ ಹುಂಡಿಗೆ ಸಮರ್ಪಿಸುತ್ತಿದ್ರು. ಗ್ರಾಮಸ್ಥರು ಕೂಡ 5 ವರ್ಷಗಳಿಂದ ಹುಂಡಿ ಹಣ ತೆಗೆಯದೆ ದೇವಾಲಯದ ಕಾರ್ಯಕ್ಕೆ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ರು. ಆದರೆ ಕಳ್ಳರ ಗ್ಯಾಂಗ್ ಒಂದು ಆ ಹುಂಡಿಗೆ ಕನ್ನ ಹಾಕಿ ಹಣವನ್ನು ದೋಚಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಹನುಮಂತಪುರ ಗ್ರಾಮದಲ್ಲಿರೋ ದೇವಾಲಯದ ಬೀಗ ಮುರಿದು ಹುಂಡಿಯಲ್ಲಿದ್ದ ಹಣವನ್ನೆಲ್ಲ ದೋಚಿ ಚಿಲ್ಲರೆ ಕಾಸು ಬಿಟ್ಟು ಪರಾರಿಯಾಗಿದ್ದಾರೆ. ಹನುಮಂತಪುರ ಗ್ರಾಮವನ್ನ ಕಾಯುವ ಗ್ರಾಮದ ದೇವತೆ ವೈ ಗಂಡ್ಲಮ್ಮ ದೇವಿಯ ದೇವಾಲಯ ಇದಾಗಿದ್ದು, ಗ್ರಾಮಸ್ಥರು ಕಷ್ಟ ಸುಖ ಬಂದಾಗ ದೇವಿಗೆ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಗಂಡ್ಲಮ್ಮ ದೇವಿ ಗ್ರಾಮವನ್ನ ಕಾಪಾಡ್ಕೊಂಡು ಬಂದಿದ್ದಾಳೆ. ಆ ದೇವಾಲಯದಲ್ಲಿ ದೇವರ ಹುಂಡಿ ಇದ್ದು 5 ವರ್ಷಗಳಿಂದ ದೇವರ ಹುಂಡಿ ತೆರೆಯದೆ ದೇವಾಲಯದ ಅಭಿವೃದ್ಧಿ ಮಾಡಲು ಇಟ್ಕೊಂಡಿದ್ರು. ಆದ್ರೆ ಇದನ್ನೇ ಹೊಂಚು ಹಾಕಿ ಕೂತಿದ್ದ ಕತ್ತರ್ನ ಕಳ್ಳರ ಗ್ಯಾಂಗ್ ಒಂದು ನಿನ್ನೆ ರಾತ್ರಿ ದೇವಾಲಯದ ಬೀಗ ಮುರಿದು ಹುಂಡಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಹಣವನ್ನ ಕದ್ದು ಪರಾರಿಯಾಗಿದ್ದಾರೆ. ಗ್ರಾಮ ದೇವತೆಯಾದ ಐಗಂಡ್ಲಮ್ಮ ದೇವಸ್ಥಾನದಲ್ಲಿ ರಾತ್ರಿ ಸುಮಾರು 12 ಗಂಟೆ ಮೇಲೆ ಕಳ್ತನ ಆಗಿದೆ. ಆ ಕಳ್ತನ ಆಗಿರೋದು ಯಾರು ಮಾಡಿದ್ದಾರೆ ಎತ್ ಮಾಡಿದ್ದಾರೆ ಗೊತ್ತಿಲ್ಲ. ಆದರೆ ಸುಮಾರು ಸರಿ ಸುತ್ತಮುತ್ತ ಗ್ರಾಮದಲ್ಲಿ ಅಂದರೆ ನರಸಿಂಹಸ್ವಾಮಿ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ, ಬೆಟ್ಟದ ಮೇಲೆ ದೇವಸ್ಥಾನ, ಪ್ಲಸ್ ಈ ಗ್ರಾಮದಲ್ಲಿ ಸುಮಾರು ವರ್ಷಗಳ ಹಿಂದೆ ಚೌಡೇಶ್ವರಿ ದೇವಸ್ಥಾನ, ಈ ಥರ ಎಲ್ಲ ಸುಮಾರು ಸರಿ ಕಳ್ತನ ಆಗ್ತಾ ಇದೆ. ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಬಟ್ ಕಳ್ಳರು ಮಾತ್ರ ಸಿಗ್ತಾ ಇಲ್ಲ. ಯಾರು ಮಾಡ್ತಾ ಇದ್ದಾರೆ ಎತ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಆದ್ದರಿಂದ ದಯವಿಟ್ಟು ಪೊಲೀಸರಾಗ್ಬೋದು, ಬೇರೆಯವರಾಗ್ಬೋದು ಇದ್ರ ಬಗ್ಗೆ ಸೂಕ್ತ ರೀತಿ ಕ್ರಮ ಜರುಗಿಸಿ ಗ್ರಾಮಸ್ಥರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಂತೀವಿ. ಎಷ್ಟು ವರ್ಷದಿಂದ ಹುಂಡಿ ತೆಗ್ದಿರಿಲ್ಲ? ಸುಮಾರು ಅಂದರೆ ಈ ಹುಂಡಿನ ಒಂದು 5-6 ವರ್ಷದಿಂದ ಓಪನೇ ಮಾಡಿಲ್ಲ. ಯಾಕೆಂದರೆ ದೇವಸ್ಥಾನದ ಅಭಿವೃದ್ಧಿಗೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಹಂಗೆ ಮಡಗಿದ್ದಾರೆ. ಬಟ್ ಅದನ್ನು ಯಾವುದೇ ರೀತಿ ಓಪನ್ ಮಾಡಿ ಯಾರು ಲೆಕ್ಕ ಇನ್ನೊಂದು ಏನೂ ಮಾಡಿಲ್ಲ. ಅಂದಾಜು ಮೊತ್ತ ಎಷ್ಟು? ಸುಮಾರು ಅಂದರೆ ಲಕ್ಷಾಂತರ ರೂಪಾಯಿ ಇರಬಹುದು ಅಂತ ಕಾಣಿಸುತ್ತೆ. ಬಟ್ ಯಾಕೆಂದರೆ 5-6 ವರ್ಷದಿಂದ ಅಂದರೆ ಯಾರು ಏನು ಅದ್ರ ಬಗ್ಗೆ ಲೆಕ್ಕ ಇನ್ನೊಂದು ಅದನ್ನು ಓಪನ್ ಮಾಡೋದಕ್ಕಾಗಲಿ ಯಾರೂ ಹೋಗಿಲ್ಲ. ಯಾರ ಮೇಲೆ ಅನುಮಾನ ಅಂದರೆ ಅದು ಪೊಲೀಸವ್ರಿಗೆ ಬಿಟ್ಟಿರೋದು. ಚಿಕ್ಕಬಳ್ಳಾಪುರ ಸುತ್ತಮುತ್ತಲಿನ ಗ್ರಾಮಗಳ ದೇವಾಲಯಗಳಲ್ಲಿ ಕಳ್ಳತನ ಪ್ರಕರಣಗಳು ಇದೇನು ಮೊದಲೇನಲ್ಲ. ಈ ಹಿಂದೆಯೂ ದೇವಾಲಯಗಳ ಹುಂಡಿ, ದೇವರ ಪಂಚಲೋಹಗಳ ಕಳ್ಳತನ ಮಾಡಿ 2 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ರು. ಈ ವಿಚಾರ ಮರೆಯುವ ಮುನ್ನವೇ ಈಗ ಮತ್ತದೇ ಕಳ್ಳತನ ಪ್ರಕರಣಗಳಾಗುತ್ತಿದ್ದು, ಹನುಮಂತಪುರ ಗ್ರಾಮದ ದೇವಾಲಯದಲ್ಲಿ ಕಳ್ಳತನ ವಿಚಾರ ತಿಳಿದು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಗ್ರಾಮದಲ್ಲಿ ರಾತ್ರಿ ಕಳ್ಳತನ ಆಗಿದೆ. ಗ್ರಾಮ ದೇವತೆ ಐಗಂಡ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಆಗಿದೆ. ಸುತ್ತಮುತ್ತಲೂ ತಿಂಗಳ ಮುಂಚೆನೂ ನರಸಿಂಹಸ್ವಾಮಿ ದೇವಸ್ಥಾನದಲ್ಲೂ ಆಗಿದೆ. ಇದ್ರ ಬಗ್ಗೆ ಯಾವುದೂ ನಮಗಿನ್ನ ಮಾಹಿತಿ ಪೊಲೀಸ್ನವ್ರು ಕೊಟ್ಟಿಲ್ಲ. ಆದ್ದರಿಂದ ತಕ್ಷಣ ಇದು ನಮಗೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟು ಯಾರು ಅನ್ನೋದನ್ನು ತಿಳಿಸ್ಬೇಕು ಅಂತ ಗ್ರಾಮಸ್ಥರೆಲ್ಲ ಹೇಳ್ಕೊತಾ ಇದ್ದೀವಿ. ಸುತ್ತಮುತ್ತಲ ದೇವಸ್ಥಾನಗಳು ಎಷ್ಟು ದೇವಸ್ಥಾನಗಳಲ್ಲಾಗಿದೆ? ನರಸಿಂಹಸ್ವಾಮಿ ದೇವಸ್ಥಾನ ಈಶಾ ಹತ್ರ ಒಂದ್ಸಲ ಆಯಿತು. ನರಸಿಂಹಸ್ವಾಮಿ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಆಯಿತು. ಕಟ್ಟೆ ಕೆಳಗಡೆ ಸುಮಾರು ಸಲ ಆಗಿದೆ. ನಿಧಿಗಳು ತೆಗೆದಿದ್ದಾರೆ. ಬಟ್ ಕಂಪ್ಲೇಂಟು ಕೊಟ್ಟಿದ್ದೀವಿ. ಬಟ್ ಅದ್ರ ಬಗ್ಗೆ ಯಾವುದನ್ನು ನಮ್ಗೆ ಸರಿಯಾದಂತ ಮಾಹಿತಿ ಕೊಡ್ತಾ ಇಲ್ಲ ಅವರು. ಇನ್ನು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕದಿಮರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.